आपलं स्वागत. पाहूयात आजच्या ताज्या घडामोडी. चंदूर येथे बोरगाव जिनलक्ष्मी सोहात सहकारी संघाच्या तिसऱ्या शाखेचे उद्घाटन. विना सहकार नाही उद्धार हे ब्रीदवाक्य लक्षात ठेवून श्री जिनलक्ष्मी सोहात सहकारीच्या संचालक मंडळाकडून ग्रामीण भागातील अर्थकारणाकडे विशेष लक्ष देण्यात येत आहे. शेतकरी, दूध उत्पादक, ऊस उत्पादक, छोटे व्यापारी, महिला वर्ग यांना कर्ज उपलब्ध करून देत ग्रामीण भागात सहकाराचा मूळ उद्देशाचे जतन करीत आहेत. भविष्यात बोरगावची श्री जिनलक्ष्मी संस्था सहकार क्षेत्रात आदर्श बनेल असे मत सदलगा गीताश्रमचे डॉक्टर श्री श्रद्धानंद महास्वामीजी यांनी केले. जिनलक्ष्मी सोहात सहकारी संघ नि बोरगाव यांच्या चंदूर येथे तिसऱ्या शाखेच्या उद्घाटन प्रसंगी ते बोलत होते. या कार्यक्रमास कोल्हापूरच्या संस्थान मठाचे स्वस्ती श्री लक्ष्मीसेन भट्टारक पट्टाचार्य महास्वामी तसेच हुक्केरीच्या कॅरगुड मठाचे अभिनव मंजुनाथ महास्वामी यांचे दिव्य सानिध्य लाभले. कार्यक्रमाच्या अध्यक्षस्थानी माजी आमदार कल्लापण्णा मग्गेनावर उपस्थित होते. प्रमुख पाहुणे म्हणून सागर मंगसुळे, डॉक्टर सुकुमार चौगले व डॉक्टर रमेश खिचडे यांनी उपस्थिती दर्शवली. स्वागत सागर मिर्झे यांनी केले तर प्रास्ताविक अजित पाटील यांनी मांडले. यावेळी हुकेरीचे अभिनव मंजुनाथ स्वामीजी म्हणाले की सहकारी संस्थांनी गरीब शेतकरी व सभासदांना आर्थिक आधार देण्याचे महत्त्वपूर्ण कार्य केले असून अनेकांना त्यांचा प्रत्यक्ष लाभ झाला आहे. सहकार तत्वांचे पालन करून संघाच्या पदाधिकाऱ्यांनी कार्यरत राहावे असे आवाहन त्यांनी केले. शाखा उद्घाटनादिनी 1,81,00,000 रुपयांची ठेव जमा झाल्याची माहिती देण्यात आली. यावेळी संस्थापक सागर मिर्जे, अध्यक्ष अजित पाटील, मुख्य व्यवस्थापक ओमकार म्हैसाळे, चंदूर शाखेचे अध्यक्ष सुदर्शन खिचडे, पोपट चौगले, राजेंद्र खोत, सतीश भोसले, अशोक परीट, संपत पाटील, अरिहंत किचडे, अमर चौगले, प्रशांत पाटील, कार्तिक मगदुम, महांतेश कुंभार, अण्णासाहेब बोरगावे, संजय कुगे, सुषमा गायकवाड, नेसलापूर शाखेचे विजय शेडबाळे, बाहुबली पाटील, निडगुंदी शाखेचे बाहुबली खेमलापुरे, धनंजय खेमलापुरे यांच्यासह संस्थेचे पदाधिकारी व ग्रामस्थ मोठ्या संख्येने उपस्थित होते. गुरुर् ब्रह्मा गुरु विष्णू गुरुर्देवो महेश्वर गुरु साक्षात परब्रह्म तस्मै श्री गुरवे नमः. ಶ್ರೀ ಜಿನಲಕ್ಷ್ಮಿ ಸವಾರ ಸಹಕಾರ ಸಂಘ ನಿಮಿತ್ತ ಬೋರ್ಗಾಂವ್ ಇದರ 3ನೇ ಶಾಖೆ ಇಲ್ಲಿ ಚಂದೂರು ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಆಯಿತು. ಈ ಸುಂದರವಾದ ಒಂದು ಸರಳ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ಕ್ರಮಿಸಿರುವಂಥ ಕೊಲ್ಲಾಪುರದ ಪರಮ ಪೂಜ್ಯ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಪಟ್ಟಾಚಾರ್ಯ ಅವರಲ್ಲಿ ಲಕ್ಷ್ಮೀಸೇನ ಪಟ್ಟಾಚಾರ್ಯ ಸ್ವಾಮೀಜಿಯವರ ಅಡಿದಾವರುಗಳಲ್ಲಿ ನಮಸ್ಕಾರಗಳನ್ನು ಅರ್ಪಿಸಿ, ಅದೇ ರೀತಿ ಇದೀಗ ತಮ್ಮ ಅಮೃತವಾಣಿಗಳನ್ನು ನೀಡಿ ನಿರ್ಗಮಿಸಿರುವಂಥ ಹುಕ್ಕೇರಿಯ ಮಂಜುನಾಥ ಸ್ವಾಮೀಜಿಯವರಲ್ಲಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮತ್ತು ತಮ್ಮ ಹಿತನುಡಿಗಳನ್ನು ಹೇಳಿರುವಂಥ ಹಿರಿಯರು ಮತ್ತು ಸಹಕಾರ ರತ್ನರಾಗಿರ್ತಕ್ಕಂಥ ಕಲ್ಲಪ್ಪಣ್ಣ ಅಂಬೆಗಣ್ಣವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ. ಸಾಗರ್ ಮಿರ್ಜೆಯವರು ಮಾಡಿದ ಸಾಹಸ ಬಹಳ ದೊಡ್ಡದು. ನನಗೆ ಗೊತ್ತಿಲ್ಲ, ಮರೆತು ಬಿಟ್ಟಿದೆ. 4 ವರ್ಷಗಳ ಹಿಂದೆ ಇದರ ಪ್ರಧಾನ ಕಚೇರಿ ಬೋರ್ಗಾಂವದಲ್ಲಿ ಉದ್ಘಾಟನೆಗೆ ನೀವೇ ಬಂದಿದ್ದೀರಿ ಅಂತ ಅವ್ರು ಹೇಳಿದ ಒಳಗೆ ನಂಗೆ ಗೊತ್ತಾಯ್ತು. ಅಂದರೆ ನಮ್ಗೆ 108 ಕಾರ್ಯಕ್ರಮ ದಿನ ಒಂದು 20 ಕಡೆ ಹೋಗ್ತಿರ್ತೀವಿ, 8 ಕಡೆ ಕನಿಷ್ಠ. ಈಗ ಮತ್ತೆ ಸಾಯಂಕಾಲಕ್ಕೆ ಇದೇ ಫೋನ್ ಬಂದಿತ್ತು, ದುರ್ಗನವಾಡಿಯಲ್ಲಿ ಹೋಗ್ಬೇಕು. ಹೀಗಾಗಿ ದಿನ 4-6 ಕಾರ್ಯಕ್ರಮ, ಈಗ ವರ್ಷ ತುಂಬ ಕಾರ್ಯಕ್ರಮ. 4 ವರ್ಷದಿಂದ ಎಲ್ಲಿ ಹೋಗಿದೆ ಅವ್ರು ಹೇಳಿದ ಬಳಿಕ ಗೊತ್ತಾಯಿತು. ನನಗೊಂದು ಹೆಮ್ಮೆ, ನಾವು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಜಿನಲಕ್ಷ್ಮಿ ಸಂಸ್ಥೆ ಈಗ 4 ಊರಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದೆಲ್ಲ ಇದು ನನಗೆ ಭಾಳ ಸಂತೋಷ ಕೊಟ್ಟು. ಯಾಕೆ ಸ್ವಾಮಿಗಳನ್ನ ಕರೆಸಬೇಕು, ಯಾಕೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಂದ್ರೆ ಧರ್ಮದ ಮಾರ್ಗದಲ್ಲಿ ನಡಿಬೇಕು, ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಗುರು ಹಿರಿಯರ ಆಶೀರ್ವಾದ ಇರಬೇಕು ಅಂತ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡುದಿಲ್ಲ. ನಾವೇನೂ ಅಲ್ಲ, ಏನೂ ಮಾಡಲ್ಲ. ನಾವು ಮಾಡ್ತೀವಂದ್ರೆ ನಮ್ಮೊಳಗೆ ಕೂತು ದೇವರು ಮಾಡಿಸ್ತಿರ್ತಾನೆ. ಯಾವುದೇ ಕಾರ್ಯ ಇಲ್ಲ, ಭಗವಂತ ಇದ್ದಾನೆ, ಮಹಾವೀರ್ ಇದ್ದಾನೆ, ಬಸವೇಶ್ವರ ಇದ್ದಾರೆ, ಜ್ಞಾನೇಶ್ವರ ಇದ್ದಾರೆ, ಬುದ್ಧ ಇದ್ದಾನೆ, ನಮ್ಮೊಳಗೆ ಕೂತು ಮಾಡಿಸ್ತಿರ್ತಾರೆ ಭಗವಂತ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ, ಒಂದು ವ್ಯವಹಾರ ಇರಲಿ, ನಮ್ಮ ಪ್ರಪಂಚ ಇರಲಿ, ಅದಕ್ಕೆ ಗುರು ಹಿರಿಯರ ಆಶೀರ್ವಾದ ಬೇಕು. ಪ್ರಪಂಚವೇ ಇರಲಿ, ಪರಮಾರ್ಥವೇ ಇರಲಿ, ಅದು ಸಾಧಿಸಬೇಕು. ಅದರಲ್ಲಿ ನಾವು ಯಶಸ್ವಿ ಸುಖಿಯನ್ನು
ಸುಖಿಗಳಾಗಬೇಕು ಅಂದರೆ ಆ ಗುರು ಹಿರಿಯರ ಆಶೀರ್ವಾದ ಬೇಕೇ ಬೇಕು, ತಾಯಿಯಂದ್ರ ಆಶೀರ್ವಾದ. ಅದಕ್ಕೆ ನಮ್ಮ ಧರ್ಮ ಹೇಳಿತು, ಮಾತೃದೇವೋಭವ, ಪಿತೃದೇವೋ ಆಚಾರ್ಯ, ಅತಿಥಿ ದೇವೋಭವ. ಎಲ್ಲರನ್ನ ದೇವರಂತ ಭಾವಿಸ್ತು ನಮ್ಮ ಸಂಸ್ಥೆ, ನಮ್ಮ ಸಂಸ್ಕೃತಿ. ಈ ನಿಟ್ಟಿನಲ್ಲಿ ಎಲ್ಲ ಸಮಯ ಬಹಳ ಆಗಿದೆ. 2 ಗಂಟೆ, ಎಷ್ಟು ಟೈಮ್ ಆಗಿದೆ? 2 ಗಂಟೆ ಆಗಿದೆ. ಎಲ್ಲರೂ ಊಟದ ಸಲುವಾಗಿ ಕಾಯ್ತಾ ಇದ್ದೀರಿ. ಸ್ವಾಮೀಜಿಯವರು ಆಹಾರ ಮಾಡಿ ಕೂತಿದ್ದಾರೆ. ಸ್ವಾಮೀಜಿಯವರು ಆಹಾರ ಮಾಡಿ ಕೂತಿದ್ದಾರೆ ಸ್ಟೇಜ್ದಲ್ಲಿ. ಆದರೆ ನೀವೆಲ್ಲ ಊಟಕ್ಕಂತ ಕಾಯ್ತಾ ಇದ್ದೀರಿ. ಈಗ ತಾನೇ ನಮ್ಮ ಶ್ರದ್ಧಾನಂದ ಸ್ವಾಮೀಜಿಯವರು, ಮಂಜುನಾಥ್ ಸ್ವಾಮೀಜಿಯವರು ಬಹಳ ಒಳ್ಳೆಯ ರೀತಿಯಿಂದ ನಿಮಗೆ ಎಲ್ಲ ಅರ್ಥವನ್ನ ಹೇಳಿಬಿಟ್ಟಿದ್ದಾರೆ. ಈಗ ನಾವೇನು ಹೇಳಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ, ಈಗ ತಾನೇ ಸ್ವಾಮೀಜಿಯವರು ಹೇಳಿದ್ರು, ಯಾವುದೋ ಒಂದು ಸಂಸ್ಥೆಗೆ ಸ್ವಾಮೀಜಿಯವರು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು ಅಂತ ಹೇಳಿದ್ರು. ಒಂದು ಆಶೀರ್ವಾದ ಆ ಸಾಧುಗಳದು ಆ ಸಂಸ್ಥೆಗಿರ್ಲಿ, ಅದು ಅದೇ ತರ ಬೆಳೀತಾ ಇರಲಿ ಅಂತ ಸಾಧುಗಳದು ಉಪಸ್ಥಿತಿ ಆ ಕಾರ್ಯಕ್ರಮ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಸ್ವಾಮೀಜಿಯವ್ರು ಯಾಕೆ ಬರಬೇಕು? ಯಾಕಂದ್ರೆ ಕೆಲವೊಬ್ಬರ ಜನಕ್ಕೆ ಏನಿರ್ತದೆ, ಈಗ ತಾನೇ ಸ್ವಾಮೀಜಿಯವ್ರು ಹೇಳುವಾಗ ಒಂದೇನ್ ಹೇಳಿದ್ರು, ಮನುಷ್ಯ ಜನ್ಮ ತಗೊಂಡ ನಂತರ ಪ್ರತಿಯೊಂದ ಮನುಷ್ಯದ ಒಂದು ಜೀವದ ಒಂದು ಪುರುಷಾರ್ಥ ಏನಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ನಾವು ಹುಟ್ಟ ನಂತರ ಯಾಕೆ ಈ ಭೂಮಿದಲ್ಲಿ ಬಂದಿದ್ದೀವಿ, ಯಾಕೆ ಹುಟ್ಟಿದೀವಿ, ಯಾವ ತರ ಬದುಕಬೇಕು, ಇದೆಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಆನ್ಸರ್ ಯಾರು ಕೊಡ್ತಾರಂದ್ರೆ ಧರ್ಮ. ನಿಮಗೆ ಧರ್ಮ ಹೇಳ್ಕೊಡೋದು, ಯಾವ ತರ ಬದುಕಬೇಕು, ಯಾಕೆ ಬದುಕ್ತಾ ಇದ್ದೀವಿ, ಇದೆಲ್ಲ ಹೇಳ್ಕೊಡೋದು ಯಾರು ಅಂದ್ರೆ ಧರ್ಮ. ಮತ್ತೆ ಈ ಧರ್ಮದಲ್ಲಿ ಮತ್ತೆ ಈ समाजದಲ್ಲಿ ಈ भूमी ಮೇಲೆ ಬಂದ ನಂತರ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.